ಅಮೃತಧಾರೆ ಸೀರಿಯಲ್ ಗೌತಮ್ ಮನದಲ್ಲಿ ಮನೆ ಮಾಡಿದ ಚಿಂತೆ ಮಹಿಮಾಳನ್ನು ಕಾಡುತ್ತಿರುವ ದೀಪಾಂಶು. ಅಮೃತಧಾರೆ ಧಾರಾವಾಹಿಯಲ್ಲಿ ಜಾತಕ ಶಾಸ್ತ್ರಗಳ ಮೇಲೆ ಹೆಚ್ಚಿನ ನಂಬಿಕೆ ಇಲ್ಲದ ಭೂಮಿಕಾ ಮನುಷ್ಯರ ಮೇಲೆ ಅಪಾರವಾದ ವಿಶ್ವಾಸವನ್ನು ಹೊಂದಿದ್ದಾಳೆ. ಇನ್ನು ಮಹಿಮಾ ಸ್ನೇಹಿತರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಈಗ ಸಂಕಷ್ಟದಲ್ಲಿ ಸಿಲುಕಿದ್ದಾಳೆ. ದೀಪಾಂಶು ಬ್ಲ್ಯಾಕ್ ಮೇಲ್ ಮಾಡುತ್ತಿರುವುದರಿಂದ ಆತಂಕಕ್ಕೆ ಒಳಗಾಗಿದ್ದಾಳೆ. ಮಹಿಮಾಳಲ್ಲಿನ ಆತಂಕವನ್ನು ಕಂಡು ಸದಾಶಿವ ಸಮಾಧಾನ ಮಾತುಗಳನ್ನು ಆಡಿದ್ದಾರೆ. ನಿನಗೆದರೂ ಸಮಸ್ಯೆ ಇದ್ದರೆ ನನ್ನ ಬಳಿಯಲ್ಲಿ ಹೇಳಿಕೊಳ್ಳಬಹುದು ಎಂದು ಹೇಳುತ್ತಾರೆ ಮಹಿಮಾಳನ್ನು ಕಾಡುತ್ತಿರುವ ದೀಪಾಂಶು. ಆದರೆ ಮಹಿಮಾಳಿಗೆ ತನಗೆ ಎದುರಾಗುತ್ತಿರುವ ಸಮಸ್ಯೆ ತೋರಿಸಿಕೊಳ್ಳಲು ಇಷ್ಟವಾಗುತ್ತಿಲ್ಲ. ಒಳಗೊಳಗೆ ಸಂಕಟವನ್ನು ಅನುಭವಿಸುತ್ತಿದ್ದಾಳೆ. ಆದರೆ ದೀಪಾಂಶು ಸುಮ್ಮನಿರದೆ ಮಹಿಮಾಳ ಮನೆಗೆ ಫೋನ್ ಮಾಡಿ ತಿಂದಿದ್ದಾನೆ. ಅಲ್ಲದೆ ಜೀವನ್ಗೂ ಫೋನ್ ಮೇಲೆ ಫೋನ್ ಮಾಡಿ ಕಾಟ ಕೊಟ್ಟಿದ್ದಾನೆ. ತಾನು ಹೇಳದಂತೆ ಕೇಳದೆ ಹೋದರೆ, ತನ್ನಿಷ್ಟದಂತೆ ನಡೆದುಕೊಳ್ಳದೆ ಹೋದರೆ ಮಹಿಮಾಳ ಮನೆಯಲ್ಲಿ ಸತ್ಯ ಹೇಳುವುದಾಗಿ ಬೆದರಿಸಿದ್ದಾನೆ. ಮಹಿಮಾಳಿಗೆ ಈಗ ಏನು ಮಾಡಬೇಕು ಎನ್ನುವುದೇ ಅರ್ಥವಾಗುತ್ತಿಲ್ಲ. ದೀಪಾಂಶು ತನ್ನನ್ನು ಪ್ರೀತಿಸುತ್ತಿರುವುದು ತಿಳಿದಿದ್ದರಿಂದ ಸಂಕಷ್ಟದಲ್ಲಿ ಸಿಲುಕಿದ್ದಾಳೆ. ಈ ಪರಿಸ್ಥಿತಿಯಲ್ಲಿ ಹೇಗೆ ಹೊರಗೆ ಬರುವುದು ಎಂಬುದು ಕೂಡ ಗೊತ್ತಾಗುತ್ತಿಲ್ಲ. ತಲೆನೋವು ತಂದ ಜಾತಕ. ಇತ್ತ ಮನೆಯವರನ್ನು ಒಡೆಯಬೇಕು, ಭೂಮಿಕಾ ಬಾಲವನ್ನು ಕಟ್ ಮಾಡಬೇಕು ಎಂದು ಶಕುಂತಲಾ ಮಾಸ್ಟರ್ ಪ್ಲಾನ್ ಮಾಡಿದ್ದಾಳೆ. ತನ್ನ ಮನೆಗೆ ಹಲವು ವರ್ಷಗಳಿಂದ ಭವಿಷ್ಯ ಹೇಳುವ ಜ್ಯೋತಿಷಿ ಅಲಿಯಾಸ್ ಗುರುಗಳನ್ನು ಮನೆಗೆ ಕರೆಸಿದ್ದಾಳೆ. ಆದರೆ ಕೈಗೆ ಹಣ ಬಿಟ್ಟು ತಾನು ಹೇಳಿಕೊಟ್ಟಂತೆ ಹೇಳಬೇಕು ಎಂದಿದ್ದಾರೆ. ಗುರುಗಳು ಎಲ್ಲರದ ಎದುರಿನಲ್ಲಿ ಜಾತಕವೆಲ್ಲ ಚೆನ್ನಾಗಿದೆ, ಯಾರದ್ದು ಸಮಸ್ಯೆ ಇಲ್ಲ ಎಂದು ಹೇಳಿ ಗೌತಮ್ ಹಾಗೂ ಶಕುಂತಲಾ ಇಬ್ಬರು ಇರುವಾಗ ಮಹಾ ಸುಳ್ಳನ್ನು ಹೇಳಿದ್ದಾರೆ. ಭೂಮಿಕಾ ಹಾಗೂ ನೀನು ಒಟ್ಟಿಗೆ ಇರಬಾರದು. ಭೂಮಿಕಾಳಿಗೆ ಮಗುವಾದರೆ ಮನೆಗೆ ದೊಡ್ಡ ಕಂಟಕ ಎದುರಾಗುತ್ತದೆ. ಭೂಮಿಕಾ ಸಾವನ್ನು ಕರೆಯೊಂದಾಗುತ್ತದೆ. ಇಷ್ಟೊತ್ತಿಗಾಗಲೇ ಭೂಮಿಕಾಳಿಗೆ ತೊಂದರೆ ಆಗಬೇಕಿತ್ತು. ಆದರೆ ಗೌತಮ್ ಜಾತಕದಿಂದ ಬಲದಿಂದ ಏನೂ ಸಮಸ್ಯೆ ಆಗಿಲ್ಲ ಎಂದು ಹೆದರಿಸುತ್ತಾನೆ. ಗೌತಮ್ನನ್ನು ಯಾಮರಿಸುತ್ತಿರುವ ಶಕುಂತಲಾ. ಇದರಿಂದ ಚಿಂತೆಗೊಳಗಾಗುವ ಗೌತಮ್ ತಾಯಿ ಶಕುಂತಲಾ ಬಳಿ ಸಮಸ್ಯೆ ಹಂಚಿಕೊಂಡಿದ್ದಾನೆ. ಗೌತಮ್ ಎದುರು ಶಕುಂತಲಾ ನಾಟಕ ಮಾಡಿದ್ದಾಳೆ. ಗೌತಮ್ ಇನ್ನೊಂದು ಕಡೆ ಭೂಮಿಕಾ ಜಾತಕವನ್ನು ತೋರಿಸೋಣ, ಏನಾದರೂ ಪರಿಹಾರವಿದ್ದಲ್ಲಿ ತಿಳಿದುಕೊಳ್ಳೋಣ ಎಂದು ಕೇಳುತ್ತಾನೆ. ಶಕುಂತಲಾ ಸರಿ ಎಂದು ಹೇಳುತ್ತಾಳೆ. ಆದರೆ ಗೌತಮ್ಗೆ ನೀನು ಬರಬೇಡ, ಅವರು ಹೇಳುವ ಕೆಲ ಮಾತುಗಳು ನಿನ್ನಲ್ಲಿ ಗಾಬರಿಯನ್ನುಂಟು ಮಾಡಬಹುದು, ನಾನು ಹೋಗಿ ಬರುತ್ತೇನೆ ಎಂದು ಪುಸಲಾಯಿಸುತ್ತಾಳೆ. ಗೌತಮ್ ಕೂಡ ಶಕುಂತಲಾ ಮಾತನ್ನು ನಂಬಿದ್ದು ಸದ್ಯ ಆಕೆಯ ಪ್ಲಾನ್ ಕಂಪ್ಲೀಟ್ ಸಕ್ಸಸ್ ಆಗಿದೆ. ಚಿಂತೆಗೊಳಗಾದ ಗೌತಮ್ ಗುರುಗಳು ಹೇಳಿದ ಮಾತುಗಳನ್ನು ಗೌತಮ್ ಕಿವಿಯಲ್ಲಿ ಗುಯಿಗುಡುತ್ತಿದೆ. ಭೂಮಿಕಾಳಿಗೆ ತೊಂದರೆ ಆಗಬಾರದು ಎಂದು ಚಿಂತೆ ಮಾಡುತ್ತಿದ್ದಾನೆ. ಇತ್ತ ಗೌತಮ್ಗೆ ಇಷ್ಟವೆಂದು ಭೂಮಿಕಾ ಮ್ಯಾಚ್ ನೋಡುತ್ತಾಳೆ. ಆದರೆ ಗೌತಮ್ ಮನಸ್ಸೆಲ್ಲ ಬೇರೆ ಏನೋ ಯೋಚಿಸುತ್ತಿದೆ. ಭೂಮಿಕಾ ಗೌತಮ್ನಲ್ಲಿರುವ ಹಾಗೂ ಬದಲಾವಣೆಗಳನ್ನು ಗಮನಿಸಿದ್ದು ಯಾಕೆ ಗೌತಮ್ ಹೀಗಿದ್ದಾರೆ ಎಂದು ಅರ್ಥವಾಗುತ್ತಿಲ್ಲ. ಈ ಪರಿಸ್ಥಿತಿಯಲ್ಲಿ ಗೌತಮ್ ಸುಧಾರಿಸುತ್ತಾನಾ ಇಲ್ಲ ಸತ್ಯ ತಿಳಿದ ಶಕುಂತಲಾ ಮೇಲೆ ಕಿಡಿಕಾರುತ್ತಾನೆ ಎಂಬ ಕುತೂಹಲ ಮೂಡಿದೆ. ಹೊಸ ನಾಟಕಕ್ಕೆ ನಾಂದಿ ಹಾಡಿದ ಶಕುಂತಲಾ. ಗೌತಮ್ ಎದುರು ಸುಳ್ಳು ಹೇಳಿದ ಗುರುಗಳು. ಅಮೃತಧಾರೆ ಧಾರಾವಾಹಿಯಲ್ಲಿ ಭೂಮಿಕಾ ಜೊತೆಗೆ ಗೌತಮ್ ದಾಂಪತ್ಯ ಜೀವನವನ್ನು ಆರಂಭಿಸಲು ಸಜ್ಜಾಗುತ್ತಿದ್ದಾನೆ. ನನ್ನ ಗೆಳೆಯನ ಬದುಕಿನ ಬಗ್ಗೆ ಹೆಚ್ಚು ಕಾಳಜಿ ಹೊಂದಿದ್ದಾನೆ. ಭೂಮಿಕಾ ಬಳಿ ಮನದ ಮಾತುಗಳನ್ನು ಹೇಳಿಕೊಂಡು ತನ್ನ ಪ್ರೀತಿಯ ರಹಸ್ಯವನ್ನು ತೆರೆದಿಡಲು ಮುಂದಾಗಿದ್ದಾನೆ. ಇದೇ ಸಂದರ್ಭದಲ್ಲಿ ಗೌತಮ್ಗೆ ಶಕುಂತಲಾ ಶಾಕ್ ಕೊಟ್ಟಿದ್ದಾಳೆ. ಇದ್ದಕ್ಕಿದ್ದ ಹಾಗೆ ಶಕುಂತಲಾ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ. ಇದರಿಂದ ಗಾಬರಿಯಾಗುವ ಗೌತಮ್ ತಾಯಿಯ ಆರೋಗ್ಯವನ್ನು ಮಾಡುತ್ತಿದ್ದಾನೆ. ಜಯದೇವನಿಗೆ ಮತ್ತೆ ವಾರ್ನಿಂಗ್ ಕೊಟ್ಟ ಭೂಮಿಕಾ. ಇತ್ತ ಜಯದೇವ್ ಹೊಸ ನಾಟಕವನ್ನು ಆರಂಭಿಸಿದ್ದಾನೆ. ಮಲ್ಲಿ ಮೇಲೆ ಅತಿಯಾದ ಪ್ರೀತಿಯನ್ನು ತೋರಿಸುತ್ತಿದ್ದಾನೆ. ಮಲ್ಲಿಯ ಮೇಲೆ ಕೆಂಡದಷ್ಟು ಕೋಪ ಇಟ್ಟುಕೊಂಡಿದ್ದ ಜಯದೇವ್ ಈಗ ಇದ್ದಕ್ಕಿದ್ದ ಹಾಗೆ ಪ್ರೀತಿ ತೋರಿಸಲು ಶುರು ಮಾಡಿದ್ದಾನೆ. ಇದರಿಂದ ಮಲ್ಲಿಗೆ ಕೂಡ ಓದುವುದನ್ನು ಬಿಟ್ಟು ಜಯದೇವನ ಪ್ರೀತಿಯಲ್ಲಿ ಗುಂಗಿನಲ್ಲಿ ತೇಲಾಡುತ್ತಿದ್ದಾಳೆ. ಇದನ್ನು ಗಮನಿಸಿದ ಭೂಮಿಕಾ ಜಯದೇವನ ನಡವಳಿಕೆಯನ್ನು ಅನುಮಾನಿಸುತ್ತಿದ್ದಾಳೆ. ಹಾಗಾಗಿ ಜಯದೇವನ ಜೊತೆಗೆ ರಹಸ್ಯವಾಗಿ ಮಾತನಾಡುತ್ತಿದ್ದಾಳೆ. ನಿನ್ನ ಬದಲಾವಣೆ ನನಗೆ ಅನುಮಾನವಿದೆ ಎಂದು ಹೇಳಿದ್ದು ಸದ್ಯ ಜಯದೇವ್ ನನ್ನ ತಪ್ಪುಗಳು ಅರಿವಾಗಿ ಬದಲಾಗಿದ್ದಾನೆ ಎಂದು ಸುಳ್ಳು ಹೇಳಿದ್ದಾರೆ. ಆದರೆ ಭೂಮಿಕಾಳಿಗೆ ಜಯದೇವನ ಮಾತಿಗೆ ನಂಬಿಕೆ ಬಂದಿಲ್ಲ. ಹಾಗಾಗಿ ವಾರ್ನಿಂಗ್ ಕೊಟ್ಟಿದ್ದಾಳೆ. ನಿನ್ನ ಈ ನಡವಳಿಕೆಯಿಂದ ಮನೆಯವರಿಗೆ ಸಮಸ್ಯೆ ಆದರೆ ನಾನು ಸುಮ್ಮನೆ ಇರುವುದಿಲ್ಲ. ಅದರಲ್ಲೂ ಮಲ್ಲಿಗೆ ತೊಂದರೆ ಆದರೆ ನಿನಗೆ ಯಾವ ಅವಕಾಶಗಳು ಇಲ್ಲದಂತೆ ಮಾಡುತ್ತೇನೆ ಎಂದು ವಾರ್ನಿಂಗ್ ಕೊಟ್ಟಿದ್ದಾಳೆ. ಮಹಿಮಾಳಿಗೆ ತಲೆ ತಂದ ದೀಪಾಂಶು. ಇನ್ನು ಮಹಿಮಾಳಿಗೆ ದೀಪಾಂಶು ಕಾಟ ಹೆಚ್ಚಾಗಿದೆ. ದೀಪಾಂಶು ಮಹಿಮಾಳನ್ನು ಮೊದಲಿನಿಂದಲೂ ಪ್ರೀತಿಸುತ್ತಿದ್ದ. ಆದರೆ ಮಹಿಮಾ ಜೀವನ್ ಬೇಕು ಎಂದು ಹೇಳಿ ತನ್ನಷ್ಟಕ್ಕೆ ಮದುವೆಯಾಗಿದ್ದಳು. ದೀಪಾಂಶು ಮಹಿಮಾ ಮದುವೆಯಾದ ಮೇಲೂ ಅವಳ ಜೊತೆಗೆ ಇದ್ದ. ಇದೀಗ ತನ್ನನ್ನು ಪ್ರೀತಿಸಿದರೆ ತಾನು ಹೇಳಿದಂತೆ ಕೇಳದಿದ್ದರೆ ಮನೆಯಲ್ಲಿ ಅಭಾಷಣೆ ಮಾಡಿಕೊಂಡ ಸತ್ಯವನ್ನು ಹೇಳುತ್ತೇನೆ ಎಂದು ಬೆದರಿಸುತ್ತಾನೆ. ಮಹಿಮಾಳಿಗೆ ದೀಪಾಂಶು ಬ್ಲ್ಯಾಕ್ ಮೇಲ್ನಿಂದ ಆತಂಕ ಎದುರಾಗಿದೆ. ಮನೆಯ ಮುಂದೆ ರಾತ್ರಿ ಇಡೀ ಕಾದಿರುವ ದೀಪಾಂಶು ಮಹಿಮಾ ದೂರ ಬಿಡಲು ಯತ್ನಿಸುತ್ತಿದ್ದಾಳೆ. ಆದರೆ ಅವನ ಮಹಿಮಾಳ ಮಾತು ಕೇಳಲು ತಯಾರಾಗಿಲ್ಲ. ಶಕುಂತಲಾ ಆರೋಗ್ಯದಲ್ಲಿ ಏರುಪೇರು. ಗೌತಮ್ ಹಾಗೂ ಭೂಮಿಕಾ ದೂರವಿರಬೇಕು ಎಂದು ಕಾರಣಕ್ಕೆ ಶಕುಂತಲಾ ಹುಷಾರಿಲ್ಲ ಎಂಬ ನಾಟಕ ಮಾಡಿದ್ದಲ್ಲದೆ ಈಗ ಮನೆಯವರಲ್ಲಿ ಜಾತಕ ಗುರುಗಳ ಬಳಿ ತೋರಿಸೋಣ ಎಂದು ಗೌತಮ್ ಬಳಿ ಹೇಳಿಕೊಂಡಿದ್ದಾಳೆ. ಗುರುಗಳು ಹಣ ಕೊಟ್ಟಿರುವ ಶಕುಂತಲಾ ತನಗೆ ಬೇಕಾದಂತೆ ಜಾತಕ ಹೇಳಿಸಲು ಮುಂದಾಗಿದ್ದಾಳೆ. ಶಕುಂತಲಾ ಮನೆಗೆ ಈಗಾಗಲೇ ಗುರುಗಳು ಆಗಮಿಸಿದ್ದು ಮನೆಯವರು ಜಾತಕವನ್ನು ನೋಡುತ್ತಿದ್ದಾರೆ. ಜಾತಕದ ಬತ್ತಿ ಇಟ್ಟ ಶಕುಂತಲಾ ಗುರುಗಳು ಮನೆಯವರ ಜಾತಕವನ್ನು ನೋಡಿ ಎಲ್ಲರ ಜಾತಕವು ಚೆನ್ನಾಗಿದೆ ಎಂದಿದ್ದಾರೆ. ಭೂಮಿಕಾ ಎದುರಿಗೆ ಸುಳ್ಳು ಹೇಳಿದ ಗುರುಗಳು ನೆಪ ಮಾಡಿ ಎಲ್ಲರನ್ನೂ ಶಕುಂತಲಾ ಹೊರಗೆ ಕಳುಹಿಸಿದ್ದಾಳೆ. ಆ ನಂತರ ಗುರುಗಳು ಗೌತಮ್ ಬಳಿ ಸುಳ್ಳು ಹೇಳಿದ್ದಾರೆ. ನೀನು ಮತ್ತು ಭೂಮಿಕಾ ಒಟ್ಟಿಗೆ ಇರಕೂಡದು. ಇದರಿಂದ ಮನೆಗೆ ಮುಂದೆ ಹುಟ್ಟುವ ಮಗುವಿಗೆ ಹಾಗೂ ಭೂಮಿಕಳ ಜೀವನಕ್ಕೆ ಬಹಳ ದೊಡ್ಡ ಆಪತ್ತಿದೆ. ನೀವಿಬ್ಬರು ಇದಷ್ಟು ದೂರ ಇರಬೇಕು ಎಂದಿದ್ದಾರೆ. ಈ ಮಾತನ್ನು ಕೇಳಿದ ಗೌತಮ್ಗೆ ಆಘಾತವಾಗಿದೆ. ಇನ್ನು ಮುಂದೆ ಭೂಮಿಕಾಳಿಂದ ದೂರ ಇರುತ್ತಾನೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ video. Please like, share and subscribe our channel.